ದುಃಖಕ್ಕೆ ಕಾರಣ. ನಾವು ಸುಖವಾಗಿರಲು ಅನೇಕ ವಸ್ತುಗಳು ಬೇಕೆಂದು ಭಾವಿಸುತ್ತೇವೆ. ಆದರೆ ಅವು ಸೃಷ್ಟಿಯಾಗುವ ಮುನ್ನ ಜನರು ಸಂತೋಷವಾಗಿದ್ದರು. ವಸ್ತುವಿನಿಂದ ಸಂತೋಷ ಬರುವುದಿಲ್ಲ, ದುಃಖವೂ ಬರುವುದಿಲ್ಲ. ನಮ್ಮ ಸುಖ ದುಃಖಕ್ಕೆ ಕಾರಣ ವಸ್ತುವಿನಲ್ಲಿ ಸುಖವಿದೆ ಎಂಬ ಭ್ರಮೆ. ಹೊರಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಬೇಕೆಂಬ ಆಸೆ ನಮಗಿದೆ. ಆದರೆ ಅದು ಅಸಾಧ್ಯವಾಗದು. ಡಿ.ವಿ.ಜಿ. ಹೇಳ್ತಾರೆ, ಕಗ್ಗದಲ್ಲಿ ಹೀಗೆನ್ನುತ್ತಾರೆ, ಈ ಜಗತ್ತಿನಲ್ಲಿ ಹೊರಗಿನಿಂದ ಸುಖ ಪಡೆದು ಸಂತೋಷವಾಗಿರುವವರು ಯಾರೂ ಇಲ್ಲ. ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದಾಗ ಮಧ್ಯಾಹ್ನ ನನ್ನ ಮನಸ್ಸಿನಲ್ಲಿ ಯಾವ ವೃತ್ತಿ ಬರುತ್ತದೆಂದು ನಿರ್ಧರಿಸಲು ಅಸಾಧ್ಯ. ನಾವು ಏನೆಲ್ಲ ಕಲ್ಪಿಸಬಹುದು, ಆದರೆ ಅದು ನಡೆದೇ ತೀರುತ್ತದೆ ಎಂದು ಖಚಿತವಾಗಿ ಹೇಳಲಾಗದು. ನಮ್ಮ ಮನಸ್ಸಿನಲ್ಲಿ ಇರುವ ವೃತ್ತಿಗಳು ನಮಗೆ ತಿಳಿಯದಂತೆ ಹಳೆಯ ಜೀವನ ಶೈಲಿಯನ್ನು ಅನುಸರಿಸಿ ಉದ್ಭವಿಸುತ್ತವೆ. ಅವನ್ನು ನಡೆಯಲಾಗದು. ಆದರೆ ಒಮ್ಮೆ ಆ ವೃತ್ತಿ ಉದಯಿಸಿತು ಎಂದು ಗೋಚರವಾದಾಗ ಅದನ್ನು ನಿಗ್ರಹಿಸುವುದು ನಮ್ಮ ಹಿಡಿತದಲ್ಲಿದೆ. ಅಲ್ಲಿ ಎಚ್ಚರವಾಗಿದ್ದರೆ ಅದರಿಂದ ಅನಾಹುತವಾಗುತ್ತದೆ. ವೃತ್ತಿಗಳು ಸಣ್ಣ ಅಲೆಗಳಂತೆ ಹುಟ್ಟಿ ಒಂದೊಂದು ಸೇರಿ ದೊಡ್ಡದಾಗಿ ಸಮುದ್ರವಾಗುತ್ತದೆ. ತರಂಗಾಯಿತ ಅಪಿ ಇವೆ ಸಂಗಾತ ಸಮುದ್ರಯಂತಿ. ನಾರದ ಭಕ್ತಿ ಸೂತ್ರ. ಸಮುದ್ರವನ್ನು ದಾಟುವುದು ಕಠಿಣ. ಜ್ಞಾನಿಯು ಮನಸ್ಸಿನ ವೃತ್ತಿಗಳಿಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಮನಸ್ಸಿನಲ್ಲಿ ಸದ್ವಿಚಾರವನ್ನು ಹೆಚ್ಚು ರೂಢಿಸಿಕೊಂಡರೆ ಆಗ ಒಳ್ಳೆಯ ವೃತ್ತಿಗಳೇ ಹುಟ್ಟುತ್ತವೆ. ನಮ್ಮ ವೃತ್ತಿಗಳು ಇದ್ದ ಹಾಗೆ ನಮ್ಮ ಮನಸ್ಸು. ವೃತ್ತಿಗಳು ಬದಲಿಸಿದರೆ ಮನಸ್ಸು ಬದಲಾಗುತ್ತದೆ. ಸತ್ಸಂಗ, ಜಪ, ಪೂಜೆ, ಧ್ಯಾನ, ಸೇವೆ ಇವು ಸದ್ವೃತ್ತಿಗಳು. ಇವುಗಳಲ್ಲಿ ಮನಸ್ಸು ಹೆಚ್ಚು ಕಾಲ ಇರಬೇಕು. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಆನ್ ಮಾಡಿ.